ಸಚಿವ ಸ್ಥಾನಕ್ಕಾಗಿ ಪ್ರಾಮಾಣಿಕ ಪ್ರಯತ್ನ ಮಾಡುವೆ. ಹೈಕಮಾಂಡ್ ತೀರ್ಮಾನಕ್ಕೆ ನಾನು ಬದ್ಧನಾಗಿದ್ದೇನೆ. ಈಗಾಗಲೇ ಕ್ಷೇತ್ರದಲ್ಲಿ 3 ಬಾರಿ ಶಾಸಕನಾಗಿರುವೆ. ನನಗೂ ಸಚಿವ ಸ್ಥಾನ ನೀಡುವಂತೆ ಕೇಳ್ತಾ ಇದ್ದೇನೆ ಅಂತೇಳಿ ಮಂಡ್ಯದಲ್ಲಿ ಶಾಸಕರಾಗಿರುವಂಥ ರಮೇಶ್ ಬಣ್ಣಿಸಿದ್ದೇಗೌಡರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಚಿವ ಸ್ಥಾನಕ್ಕಾಗಿ ಕೆಲವೊಬ್ಬರಿಗೆ ಅವಕಾಶ ಏನು ಸಿಕ್ಕಿಲ್ಲಲ್ಲ, ಸಹಜವಾಗಿ ಅವರು ಕೂಡ ಈಗ ಬೇಸರವನ್ನು ಹೊರಹಾಕ್ತಿರುವಂಥದ್ದು. ಸಹಜವಾಗಿ ನಿರೀಕ್ಷಣೆ ಇಟ್ಕೊಂಡಿರ್ತಾರೆ, ಮೊದಲ ಪಟ್ಟಿಯಲ್ಲಿ ಹೆಸರು ಬಂದರೆ ಸಮಸ್ಯೆನೇ ಇರೋದಿಲ್ಲ ಅಂಥೇಳಿ. ಆದರೆ ಮೊದಲ ಪಟ್ಟಿಯಲ್ಲಿ ಹೆಸರು ಬಂದಿಲ್ಲ ಅಂತ ಹೇಳಿದ್ರೆ ಎರಡನೇ ಪಟ್ಟಿಯಲ್ಲಿ ಅವರ ಹೆಸರು ಬರಲ್ಲ ಅಂತಲ್ಲ, ಎರಡನೇ ಪಟ್ಟಿಯಲ್ಲಿ ಬರಬಹುದು. ಸೊ ಕಾದು ನೋಡಬೇಕಾಗತ್ತೆ. ಆದರೆ ಈಗ ರಾಮಲಿಂಗಾರೆಡ್ಡಿಯವರ ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ, ಈಗ ರಾಮಲಿಂಗಾರೆಡ್ಡಿಯವರು DK ಶಿವರ ಸಂಪುಟದಲ್ಲಿದ್ದಾರೆ. ಬಟ್ ಈಗ DK ಸರ್ಕಾರದಲ್ಲಿ ಪ್ರಬಲ ಖಾತೆಗಾಗಿ ಅವರು ಖ್ಯಾತೆಯನ್ನು ತೆಗೆದಿದ್ದಾರೆ ಅನ್ನೋದು. ಅಂದರೆ ಬೆಂಗಳೂರು ನಗರ ಸಿಕ್ಕಿಲ್ಲ ಅಂತ ಹೇಳಿದ್ರೆ ರಾಜೀನಾಮೆಯನ್ನು ಕೊಡೋದಕ್ಕೆ ಸಿದ್ಧನಾಗಿದ್ದೇನೆ ಅಂತ ಲೆಕ್ಕಾಚಾರದಲ್ಲಿ ಬಂದಿದ್ದಾರೆ. ಸೊ ಹಾಗಾಗಿ ಆಪ್ತರ ಬಳಿ ಈಗ ರಾಮಲಿಂಗಾರೆಡ್ಡಿಯವರು ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಸೊ ಈ ಬಾರಿಯೂ ಕೂಡ ಕಡೆಗಣಿಸಿದರೆ ನಾನಂತೂ ಸುಮ್ಮನೆ ಇರೋದಿಲ್ಲ ಅಂಥೇಳಿ ನೇರವಾಗಿ ಎಚ್ಚರಿಕೆಯನ್ನು ಕೊಡ್ತಾ ಇರೋದು. ಹಿರಿತನಕ್ಕೆ ತಕ್ಕ ಖಾತೆ ಬೇಕೇ ಬೇಕು ಅಂತ ಇವರ ಬೇಡಿಕೆ. ಸೊ ಜಲಸಂಪನ್ಮೂಲ ಖಾತೆ ಬೇಡ ಅಂತ ಇವರು ಹೇಳ್ತಾ ಇದ್ದಾರೆ. ಸೊ ಬೆಂಗಳೂರು ನಗರಾಭಿವೃದ್ಧಿ ಬೇಕು ಅನ್ನುವಂಥ ಇವರ ಆಸೆ ಮತ್ತು ಪಟ್ಟು. ಇಲ್ಲ ಅಂತ ಹೇಳಿದ್ರೆ ನಾನು ಶಾಸಕನಾಗಿರ್ತೇನೆ, ಯಾವುದೇ ರೀತಿಯಾಗಿ ಸಚಿವ ಸ್ಥಾನ ಮಂತ್ರಿ ಸ್ಥಾನ ನನಗೆ ಬೇಕಾಗಿಲ್ಲ ಅನ್ನುವಂಥ ಲೆಕ್ಕಾಚಾರಕ್ಕೆ ಬಂದಿದ್ದಾರೆ. ಸೊ ಕೇಳಿರುವಂಥ ಖಾತೆ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಸಚಿವ ಸ್ಥಾನಕ್ಕೆ ರಿಸೈನ್ ಮಾಡುವಂಥ ಸಾಧ್ಯತೆ ಇದೆ ಅನ್ನುವಂಥ ಪ್ರಶ್ನೆ ಈಗ. ಸೊ ಇದು ಕನ್ಫರ್ಮ್ ಏನಿಲ್ಲ, ಬಟ್ ಅವರ ಮಾತಲ್ಲಿ ಗೊತ್ತಾಗ್ತಾ ಇದೆ. ಸೊ ಹಂಗಾಗಿ ಈಗಲೇ ಹೇಳಿದೆ, ಅಂದರೆ ಮೊದಲ ಬ್ರೇಕಿಂಗಲ್ಲಿ ಅದೇ ಇತ್ತು. ಅಂದರೆ ರಾಮಲಿಂಗಾರೆಡ್ಡಿಯವರ ಬೇಡಿಕೆ ಏನಿರುತ್ತೆ ಆ ಬೇಡಿಕೆ ತಕ್ಕಂತೆ ಅವರಿಗೆ ಮಂತ್ರಿ ಸ್ಥಾನ ಸಿಗುವಂಥ ಸಾಧ್ಯತೆ ಇದೆ ಅಂಥೇಳಿ. ಅದೇ ರೀತಿಯಾಗಿ ಇಲ್ಲಿ ರಾಮಲಿಂಗಾರೆಡ್ಡಿಯವರು ಮಾತನಾಡಿರೋದು. ಸೊ ಹಿರಿತನಕ್ಕೆ ಗೌರವ ಕೊಡಬೇಕಾಗತ್ತೆ, ಉನ್ನತ ಸ್ಥಾನವನ್ನು ಕೊಡಬೇಕು, ಉನ್ನತ ಖಾತೆಯನ್ನು ನೀಡಬೇಕಾಗತ್ತೆ. ಒಂದು ವೇಳೆ ಬಯಸಿದ್ದು ಸಿಕ್ಕಿಲ್ಲ ಅಂತ ಹೇಳಿದ್ರೆ ನಾನು ಶಾಸಕನಾಗಿ ಇರ್ತೀನಿ ಅನ್ನೋಂಥ ಲೆಕ್ಕಾಚಾರಕ್ಕೆ ಬಂದಿದ್ದಾರೆ.